ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯ ಗ್ರಾಮದ ದೇವರನಾಡು ಕ್ಷೇತ್ರದ ಶ್ರೀ ಗುಡ್ಡದ ಗಾಯತ್ರಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಸುರೇಶ್ ಗುರೂಜಿರವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಹೆಬ್ಬೂರು ಹೋಬಳಿ ನಾಗವಲ್ಲಿಯ ಯಲಾದಳ್ಳಿ ಗ್ರಾಮದ ಮುನೇಶ್ವರ ಸ್ವಾಮಿಯನ್ನು ಕ್ಷೇತ್ರಕ್ಕೆ ಕರೆಸಲಾಯಿತು. ಮುನೇಶ್ವರ ಸ್ವಾಮಿಯು ಗಾಯತ್ರಿ ದೇವಿಯ ಗರ್ಭಗುಡಿ ನಿರ್ಮಾಣಕ್ಕೆ ಜಾಗವನ್ನು ಗುರುತು ಮಾಡಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರುಗಳು ಗಾಯತ್ರಿ ದೇವಿಯ ದರ್ಶನ ಪಡೆದು ಮುನೇಶ್ವರ ಸ್ವಾಮಿಯ ಉತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಸುರೇಶ್ ಗುರೂಜಿ ಅವರ ನಮಸ್ತೆ. ನಮಸ್ತೆ. ಇವತ್ತು ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯದಲ್ಲಿರ್ತಕ್ಕಂಥ ಗುಡ್ಡದ ಗಾಯತ್ರಿ ಕ್ಷೇತ್ರದಲ್ಲಿ ಗಾಯತ್ರಿ ಮಾತೆಯ ಸನ್ನಿಧಿಯಲ್ಲಿ ನಾವಿದ್ದೀವಿ. ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಪ್ರಯುಕ್ತ ಒಂದು ಮುನೇಶ್ವರ ಸ್ವಾಮಿಯನ್ನ ಇಲ್ಲಿಗೆ ಬರಮಾಡ್ಕೊಂಡಿದ್ದಾರೆ ಸ್ವಾಮಿ. ಅದ್ರ ಬಗ್ಗೆ ಹೇಳಿ. ಇದು ಶ್ರಾವಣದಲ್ಲಿ ಇದು 2ನೇ ಶ್ರಾವಣ. ಈ ಒಂದು ವಿಶೇಷವಾದ ದಿವಸ ಏನೊಂದು ಮುನೇಶ್ವರ ಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ಸ್ವಇಚ್ಛೆಯಿಂದ ಅವರೇ ಬಂದಿದ್ದಾರೆ. ತುಂಬ ಸಂತೋಷ ನಮಗೆ. ಅಮ್ಮನವ್ರು ನೋಡಲೇಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಒಂದು ಹೆಬ್ಬೂರು ಹತ್ರ ಯಲಾದಳ್ಳಿ ಒಂದು ಗ್ರಾಮದಿಂದ ಸ್ವಇಚ್ಛೆಯಿಂದ ಬಂದಿರತಕ್ಕಂಥದ್ದು. ಹಾಗೂ ಈ ದಿನದ ವಿಶೇಷವಾಗಿ ಅಮ್ಮನವ್ರಿಗೆ ಅಲಂಕಾರ, ಭಜನೆ ಕಾರ್ಯಕ್ರಮ ಮತ್ತು ವಿಶೇಷವಾದಂಥ ದಾಸೋಹ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲಕ್ಕೂ ಮುಖ್ಯ ಕಾರಣ ಅಮ್ಮನವರು. ಅವ್ರ ಇಚ್ಛೆಯಿಂದನೇ ಇವೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದೇ ರೀತಿ ಭಕ್ತಾದಿಗಳು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲಿ ಅಂತ ಕೇಳ್ಕೊತ, ಈಗ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಸದ್ಯದಲ್ಲೇ ಈಗ ಅಮ್ಮನವ್ರ ವಿಗ್ರಹ ಕೂಡ ರೆಡಿ ಆಗ್ತಾ ಇದೆ. ಅದಕ್ಕೂ ಕೂಡ ಏನೊಂದು ಮುಂಗಡವಾಗಿ ಏನು ತೊಗೊಂಡೋಗಿ ಅಡ್ವಾನ್ಸ್ ಆಯಿತು ಇದರಲ್ಲಿ ತಲುಪಿಸಿದ್ದೀವಿ. ಶೀಘ್ರದಲ್ಲೇ ಅದು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಕ್ಷೇತ್ರ ಒಂದು ಉನ್ನತ ಮಟ್ಟದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಬೇಕು ಅನ್ನೋದು ಅಮ್ಮನವರ ಇಚ್ಛೆ ಆಗಿತ್ತು, ನಮ್ಮ ಇಚ್ಛೆನೂ ಕೂಡ. ಆಮೇಲೆ ನಮ್ಮ ಸದ್ಭಕ್ತಾದಿಗಳ ಆಸೆ ಕೂಡ ಅದೇ ಆಗಿತ್ತು. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಟು ಅಮ್ಮನವರ ವಿಗ್ರಹಕ್ಕಾಗಿರ್ಬೋದು ಮತ್ತು ದೇವಾಲಯಕ್ಕಾಗಿರ್ಬೋದು ಸಹಕಾರ ಕೊಡಲಿ ಅಂತ ಈ ಮುಖಾಂತರ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಇನ್ನೊಂದು ವಿಚಾರ ಹೇಳಬೇಕು ಅಂತ ಬಯಸ್ತೀನಿ. ಸ್ವಾಮಿಯವರು ಏನು ಬಂದಿದ್ದಾರೆ ಇವತ್ತು, ಮುನೇಶ್ವರ ಸ್ವಾಮಿಯವರು ಅವರು ಬರವಣಿಗೆ ಮಾಡ್ತಾರೆ ಮತ್ತು ಅವರ ಒಂದು ಸ್ವಇಚ್ಛೆಯಿಂದ ತಿರುಗಾಡ್ತಕ್ಕಂಥದ್ದು. ಇಲ್ಲಿ ಅವರೇ ಬರೆದು ಅವರೇ ಸ್ವಂತವಾಗಿ ಇಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಏನೇ ಇದ್ದರೂ ಇಲ್ಲಿ ಅಮ್ಮನವರ ದರ್ಶನ ಮಾಡಲೇಬೇಕು ಅಂತ ಬಂದಿದ್ದಾರೆ. ವಿಶೇಷವಾಗಿ ಅವರು ಬರವಣಿಗೆ ಮುಖಾಂತರ ಯಾವುದೇ ಸಮಸ್ಯೆಗಳಿದ್ದು ತೋರ್ಪಡೆ ಕೊಡ್ತಾರೆ.
ಚೇತನ್ ಅವರ ನಮಸ್ತೆ. ಇವತ್ತು ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯ ಗ್ರಾಮದಲ್ಲಿರ್ತಕ್ಕಂಥ ಗುಡ್ಡದ ಗಾಯತ್ರಿ ಕ್ಷೇತ್ರಕ್ಕೆ ತಾವು ಬಂದಿದ್ದೀರಾ. ಹೌದು, ಸ್ವಾಮಿಯನ್ನು ಕೂಡ ಕರ್ಕೊಂಬಂದಿದ್ದೀರಾ. ಎಲ್ಲಿಂದ ಬಂದಿದ್ದೀರಾ? ಎಳದಳ್ಳಿಯಿಂದ. ನಾಗವಲ್ಲಿ ಪೋಸ್ಟ್, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಈ ಸ್ವಾಮಿಯ ವಿಶೇಷತೆಯನ್ನು ಸರ್, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸ್ವಾಮಿದು ಬರವಣಿಗೆ ಇದೆ. ಏನೇ ಭಕ್ತಾದಿಗಳು ಎಷ್ಟೇ ಕಷ್ಟಗಳು ಬಂದರೂ
ಬರವಣಿಗೆ ಮೂಲಕ ತಿಳಿಸ್ಕೊಡ್ತಾರೆ. ಏನೇ ಕಷ್ಟ ಇರ್ಬೋದು ಅವ್ರು ಬಂದು ತಿಳಿಸ್ಕೊಟ್ಟು ಅಲ್ಲಿ ಪರಿಹಾರನೂ ಕೊಡ್ತಾರೆ, ಪರಿಹಾರನೂ ಸಿಗುತ್ತೆ. ಆಮೇಲೆ ಗಂಗೆ ಪಾಯಿಂಟು ಮಾಡ್ತಾರೆ, ಗಂಗೆ ಪಾಯಿಂಟು ಮಾಡಿಕೊಡ್ತಾರೆ. ಮುನೇಶ್ವರನ ಕುರುವು ಮಾಡಿಕೊಡ್ತಾರೆ. ಈಗೇನೇ ಸಮಸ್ಯೆ ಇದ್ದರೂ ಮನೆಗಳಲ್ಲಿ ಸಮಸ್ಯೆಗಳಿದ್ರೆ ಬಂದು ಬಗೆಹರಿಸ್ಕೊಡ್ತಾರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ ಭಕ್ತಾದಿಗಳು. ಯಾವತ್ತು ವಿಶೇಷ ದಿನ ಅಲ್ಲಿ? ಸರ್ ಶನಿವಾರ, ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ, ಶನಿವಾರ, ಸೋಮವಾರ, ಪ್ರತಿ ವಾರನೂ ಇದೆ. ಇದ್ದೇ ಇರುತ್ತೆ. ಇತಿಹಾಸ ಏನಿದ್ರದ್ದು? ಸರ್ ಇತಿಹಾಸ ಅಂದರೆ ಸುಮಾರು ಒಂದು 20 ವರ್ಷಗಳಿಂದ ಸ್ವಾಮಿನ ಅಂದರೆ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಇತ್ತೀಚೆಗೆ ಒಂದು 5 ವರ್ಷಗಳಿಂದ ಸ್ವಾಮಿ ದೇವಸ್ಥಾನ ಚಿಕ್ಕದಾಗಿ ಮಾಡ್ಕೊಂಡು ಬರೋ ಭಕ್ತಾದಿಗಳು ಕಷ್ಟಗಳನ್ನು ಒಡ್ಕೊಂಡು ಹೋಗ್ತಿದ್ದಾರೆ. ಈ ಭಕ್ತರು ಎಲ್ಲೆಲ್ಲಿಂದ ಬರ್ತಾರೆ ಸರ್ ಅಲ್ಲಿಗೆ? ಸರ್ ಬೆಂಗಳೂರು, ತುಮಕೂರು, ಮಾಗಡಿ, ರಾಮನಗರ, ಆಂಧ್ರ ಪ್ರದೇಶ ಅಲ್ಲಿಂದ ಬರ್ತಿದ್ದಾರೆ. ಇಲ್ಲಿಗೆ ಬಂದಿದ್ದ ಉದ್ದೇಶ ಸರ್? ಸರ್ ಈ ದೇವಸ್ಥಾನಕ್ಕೊಂದು ಬಂದು ಬೇಕಾಗಿತ್ತು, ಒಂದು ಬಲ ಬೇಕಾಗಿತ್ತು. ಅಪ್ಪನವ್ರು ಬಂದು ಎಲ್ಲ ದೃಷ್ಟಿ ನೋಡಿದ್ದಾರೆ, ಇಲ್ಲಿ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟಿದ್ದಾರೆ. ಈ ಸ್ಥಾನ ಒಂದು ಧರ್ಮಕ್ಷೇತ್ರವಾಗಿ ಬೆಳೀಲಿ ಅಂತ ಈ ಭಗವಂತನ ಕಡೆಯಿಂದ ಪ್ರಾರ್ಥಿಸ್ತೀನಿ ಸರ್. ನಾನು ಒಂದು ಧರ್ಮಕ್ಷೇತ್ರ ಆಗಬೇಕು. ತುಂಬ ವರ್ಷಗಳಿಂದ ಅಮ್ಮನವ್ರು ಗಾಯತ್ರಿ ದೇವಿ ಮೂಡಿಸಿ ಪೂಜೆ ಮಾಡ್ತಿದ್ದಾರೆ. ಬರೋಕ್ಕೆ ಭಕ್ತಾದಿಗಳು ಕಷ್ಟಗಳನ್ನು ಒಡೆದು ಎಲ್ಲರಿಗೂ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.